early mornings, 5:15 I guess. Yeah. And see, people have started already climbing the mountains. They're climbing over it. That's one of the groups. We are still getting fresh up since ours is. We're gonna start at 6:20 I guess. Yeah, that's what they said. Still we have to go back to our great first up. मुझे अभी भी मूड होना है. हाँ, इसके बाद जाएंगे. And we have to climb that peak. That peak. ಇವಾಗ ಡಿಪ್ ಮಾಡಕ್ಕೆ ಹೋಗ್ತಾ ಇದೀವಿ. ಆ್ಯಂಡ್ ಇಲ್ಲಿ ನದಿ ಹರಿತಿದೆ ಆ ಕಡೆ ಸೈಡ್. ಈ ಕಡೆ ಈ ಥರ ವ್ಯೂ ಇದೆ. ಟೈಮು ತುಂಬ ಆಗಿದೆ ಅಂತ ಅಂದ್ಕೊಂಡಿದ್ದೀರಾ. ಇನ್ನೂ ಕೂಡ 5:30. ಇಲ್ಲಿ 4 ಗಂಟೆಗೆ ಬೆಲ್ಕಾಗಿರುತ್ತೆ. ಆ್ಯಂಡ್ ರಾತ್ರಿ 9 ಗಂಟೆಗೆ ಬೆಲ್ಕ್ ಹೋಗೋದು ಈ ಜಾಗದಲ್ಲಿ. ಇಲ್ಲಿ ನೋಡಿಲಿ. ಆ್ಯಂಡ್ ಇಟ್ ವಿಲ್ ಬಿ ಗುಡ್ ಆ್ಯಕ್ಚುಲಾಗಿ. ಕೈನ ತೊಳೆಯೋಕ್ಕಾಗಲ್ಲ ಈ ಕೈನ, ಬಟ್ ಫೇಸ್ನ ಆರಾಮಾಗಿ ಯು ಕುಡ್ ಡಿಪ್ ಇಟ್ ಆ್ಯಂಡ್ ಲಿಫ್ಟ್ ಯುವರ್ ಹೆಡ್ ಈಸಿಲಿ, बट यू कांट वॉश योर हैंड. ब्रश वगैरह कर लेते हैं. आप पहले ब्रश करके उसके बाद टिक करते हैं. हाँ, क्योंकि सब कुछ हो जाएगा. गो. ಆ್ಯಂಡ್ ಇದು ಬಂದ್ಬಿಟ್ಟು ಸಮಿಟ್ಗಿಂತ ಮುಂಚೆ ನಾವಿನ್ನೂ ನಮ್ಮ ಬೇಸ್ ಕ್ಯಾಂಪಲ್ಲೇ ಇದ್ದೀವಿ. ವಿ ಆರ್ ಫುಲ್ಲಿ ಪ್ಯಾಕ್. ನಂದು ಹತ್ರ 3 ಲೇಯರ್ಸ್ ಇದೆ ಒಳಗಡೆ. ಇನ್ಲೈನರ್ಸ್ ಒಂದು ಹಾಕಿಲ್ಲ, ಯಾಕಂದರೆ ತುಂಬ ಸಫಕೇಟ್ ಆಗ್ತೀವಿ. ಇದು ನಾವು ಬಂದಿದ್ದ ದಾರಿ. ಇಲ್ಲಿಂದ ನಾವು ಹೋಗಬೇಕಾಗಿರೋ ದಾರಿ ಬಂದ್ಬಿಟ್ಟು ಇದು. ಇವತ್ತು ಸ್ನೋ ಕವರ್ಡ್ ಇದು ಮೌಂಟೇನ್ಸಲ್ಲಿ ಹೋಗ್ತೀವಿ. ಇವೊಂದು ವಿ ಆರ್ ಎಟ್ ಸ್ನೋ ಕವರ್ಡ್ ಮೌಂಟೇನ್ಸ್, ಇಟ್ಸ್ ಸ್ಟಿಲ್ ಲೈಕ್ ವಿ ಆರ್ ನಾಟ್ ಎಟ್ ದಿಸ್. ತುಂಬ ನೋಡಿ, ಇಲ್ಲಿ ಗಾಳಿ ಬೀಸ್ತಾ ಇದೆ, ಗೊತ್ತಾಗುತ್ತೆ. ತುಂಬ ಕೋಲ್ಡ್ ಇದೆ, ತುಂಬ ಗೊತ್ತಾಗ್ತಾಯಿಲ್ಲ. ಅಂದರೆ ಬಿಸಿಲು ಯಾವಾಗ ಬೀಳುತ್ತೆ ನೋಡಿ, ಅಲ್ಲಿ ಬಿಸಿಲು ಬೀಳ್ತಿದೆಯಲ್ಲ, ಅದೇನೋ ನಮ್ಮ ಮೈ ಮೇಲೆ ಬಿತ್ತು ಅಂದರೆ ಈ ಬಿಸಿಲು ಫುಲ್ ಹೀಟ್ ಆಗಿಬಿಡುತ್ತೆ ಬಾಡಿ. ಕೋಲ್ಡ್ ಏನೂ ಅನಿಸಲ್ಲ, ಅದು ಕೋಲ್ಡ್ ಗಾಳಿ ಮಾತ್ರ ಫುಲ್ ಫ್ರೀಸ್ ಮಾಡ್ತಾಯಿದೆ. ನಾನು ಕೋಲ್ಡಿಗೆ ಎದುರೋದೇ ಇಲ್ಲ. ಮೊನ್ನೆ ಎಲ್ಲ ಇದನ್ನು ಹಾಕಿರಲಿಲ್ಲ, ಹಂಗೆ ಓಡಾಡಿದೆ. ಇವತ್ತಂತೂ ಆಗ್ತಾಯಿಲ್ಲ, ವಿ ಕೋಲ್ಡ್ ಇದೆ. ಆ್ಯಂಡ್ ನನ್ನ ಫ್ರೆಂಡ್ಸ್ ಹೋಗಿದ್ದಾರೆ, ಅವ್ರದ್ದೆಲ್ಲ ಬ್ಯಾಗ್ ತೊಗೊಂಬರೋದಕ್ಕೆ. ಐ ಆಮ್ ಜಸ್ಟ್ ವೇಟಿಂಗ್. ಇವರು ನಮ್ಮವರು ಹೇಳ್ತಾ ಇದ್ದಾರೆ ನಡೀರಿ ಅಂತ. ಆದರೆ ನಾವು ಅವರು 1x ಹೋಗ್ತಾರೆ, ನಾವು 3x ಹೋಗ್ತೀವಿ. ಇಟ್ಸ್ ಟೂ ಗುಡ್. ಲಿಟ್ರಲಿ ಇದು ಐಸು ಜಾರ್ತಿದೆ. ನನ್ನ ಫ್ರೆಂಡ್ ಹೀಗಲೇ ದೀಪಾಂಶು, ಅವನು ಇಲ್ಲಿದ್ದವನು ಅಲ್ಲಿವರೆಗೂ ಜಾರ್ದ. ಐ ವಾಸ್ ನಾಟ್ ಏಬಲ್ ಟು ರೆಕಾರ್ಡ್ ಇಟ್. ಸ್ಕೇಟಿಂಗ್ ಇವಾಗ ಸ್ಲಿಪ್ ಆಗ್ತಿದೆ. ಹಾಂ, ಫುಲ್ಲು ಐಸೆ. ಇವಾಗೆಲ್ಲ ಐಸ್ ಪ್ಯಾಚಸ್ನ ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿಂದ. ಆ್ಯಂಡ್ ಇಟ್ಸ್ ಪ್ರಿಟಿ ಕೋಲ್ಡ್, ಬಟ್ ವಿ ಕ್ಯಾನ್ ಡೂ ಇಟ್. हार्ड बनाते तो अच्छा तरीके से बना सकते हैं. बाइक फिसल जाएगा. मैं हार्ड बना रहा हूँ. बन गया. ಇಷ್ಟೊತ್ತು ಕೂಡ ಈ ಥರನೆಲ್ಲ ಮತ್ತು ಸ್ವಲ್ಪ ಸ್ನೋ ಇತ್ತು. ನಾವು ಫುಲ್ ಸ್ನೋ ಅಲ್ಲಿ ಹೋಗ್ಬೇಕು. ಫುಲ್ ಐಸ್. ನಂದೇಳಿ ಸ್ಲೈಡ್ ಆಗ್ತಿದೆ.
ಇದು ನೋಡಿ ಡಿಫ್ರೆನ್ಸ್ ತೋರಿಸ್ತೀನಿ. ಇದು ಫ್ರೆಶ್ ಸ್ನೋ. ಓಕೆ ನೋಡಿ, ಇದು ಫ್ರೆಶ್ ಸ್ನೋ ಇದು. ಆ್ಯಂಡ್ ದಿಸ್ ಈಸ್ ವೆರಿ ಹಾರ್ಡ್ ಸ್ನೋ. ನೋಡಿ ಇದು ತುಂಬ ದಿನದಿಂದ ಇರೋದು ಈ ಸ್ನೋ, ವಿಚ್ ಈಸ್ ಡಾರ್ಕ್. ಇದು ಫ್ರೆಶ್ ಆಗಿರೋದು. ಫ್ರೆಶ್ ಆಗಿರೋ ಸ್ನೋ ಇದ್ದರೆ ಟೆನ್ಷನ್ ಇಲ್ಲ, ಕಾಲು ಹಂಗೆ ಇರುತ್ತೆ. ತುಂಬ ಹಾರ್ಡಿರೋ ಸ್ನೋ ಅಂದರೆ ತುಂಬ ಹಳೆ ಸ್ನೋ ಆದರೆ ಇಟ್ ಬಿಕಮ್ಸ್ ಹಾರ್ಡ್ ಮತ್ತು ಕ್ರಿಸ್ಟಲ್ ಆಗೋಕ್ಕೆ ಶುರು ಆಗಿಬಿಡುತ್ತೆ. ಸೊ ಇಟ್ಸ್ ಟೂ ಹಾರ್ಡ್. ಇದೆಲ್ಲ ಬೇರೆ ಟೆಂಟ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಹಿಯರ್. ಇಲ್ಲಿ ನೋಡಿ ಬೇರೆ ಕ್ಯಾಂಪ್ ಸೈಟ್ಸ್ ಆ್ಯಂಡ್ ಅಸ್ ಚಲ್ತೆ. छोटी बच्ची है ना ये. ಆ್ಯಂಡ್ ಇಲ್ಲಿ ಎಲ್ಲರಿಗೂ ವೆಯ್ಟ್ ಮಾಡ್ತಾ ಇದ್ದೀವಿ. ಸಿನ್ಸ್ ವಿ ಹ್ಯಾವ್ ಟು ಕಮ್ ಫ್ರಮ್ ದೇ ಟು ಹಿಯರ್, ವಿ ಆರ್ ವೇಟಿಂಗ್ ಆ್ಯಂಡ್ ವಿ ಹ್ಯಾವ್ ಟು ಗೋ ಓವರ್ ದೇರ್. ಆ ಜಾಗಕ್ಕೆ ಹೋಗಬೇಕು. ಬೇರೆಯವರೆಲ್ಲ ಆಲ್ರೆಡಿ ಹೋಗಿದ್ದಾರೆ, ಹೋಗೋಕ್ಕೆ ಶುರು ಮಾಡ್ತಾ ಇದ್ದಾರೆ. ನಾವು ಇನ್ನೂ ಹೋಗಬೇಕು, ಹೋಗಿಲ್ಲ. उधर ही जा रहे हैं लोग. ಇದು ನಾವು ಯಾವ ಜಸ್ಟ್ ಪಾಸ್ ಬಾಲುಕಗೇರಾ ಪಾಸ್ ಮಾಡಿದ್ವಿ. ಪಾಸ್ ಮಾಡಾದ್ಮೇಲೆ ಈ ಥರ ಫುಲ್ಲು ಮಣ್ಣಿದು, ಮರಳಿದು, ಫುಲ್ ಮರಳು ನೋಡಿ. ಅಂದರೆ ಕಲ್ಲು ಹೊಡೆದು ಪುಡಿ ಆಗ್ಬಿಟ್ಟು ನದಿಲಿ ಹರ್ಕೊಂಬಂದು ಇಲ್ಲಿ ಇದು ಸ್ಟೋರ್ ಆಗಿರೋದು. ಈ ಥರ ಪೂರ ನೀರು ಬರುತ್ತೆ ಇಲ್ಲಿ, ತುಂಬ ಜೋರು ನೀರು. ಇಲ್ಲಿ ಸ್ನೋ ಇರಲ್ಲ ಅಮ್ತಾ ಪಾಸ್ ಟ್ರೆಕ್ಕಲ್ಲಿ ಯೂಶಲ್ ಆಗಿ. ಇದು ಸ್ಟಾರ್ಟಿಂಗ್ ನಾನು ಫಸ್ಟೇ ಬಂದ್ಬಿಟ್ಟೆ, ಸೊ ಸ್ನೋ ಇದೆ. ನೀವು ಪಾಸ್ ಮಾಡ್ಕೊಂಡು ಹೋಗಿ ಕಾಣಿಸ್ತಾ ಇರ್ಬೋದು, ಅಲ್ಲಿ ಸ್ನೋ ಶುರು ಆಗುತ್ತೆ. ಅದು ಇಲ್ಲೇ ಫಸ್ಟು ನಿಮ್ದು ಅಮ್ತಾ ಪಾಸ್ ಟ್ರೆಕ್ ಶುರು ಆಗೋದು ಇದೇ ಜಾಗ. ಇಲ್ಲಿ ಈ ಕಡೆ ಗ್ರೀನರಿ ಇದೆ, ಈ ಕಡೆ ಸ್ನೋವಿ ಮೌಂಟೇನ್ಸ್ ಇದೆ, ಮತ್ತು ಇದರಲ್ಲಿ ನಾವು ಹೋಗ್ತಾ ಇದ್ದೀವಿ. ಎಲ್ಲರನ್ನ ಜೊತೆಗೆ ಬಿಡಲ್ಲ, ಈಗ ಒಬ್ಬೊಬ್ಬರನ್ನೇ ಬಿಡಲ್ಲ. ಎಲ್ಲರೂ ಫಸ್ಟ್ ಇಲ್ಲಿ ಸೇರ್ಕೋಬೇಕು. ರೋಪ್ಸ್ ಇದೆ ನಮ್ಮ ಗೈಡ್ಸ್ ಹತ್ರ. ಆ ರೋಪ್ಸ್ ಅಲ್ಲಿ ಹತ್ಕೊಂಡು ಹಿಂಗೆ ಹೋಗೋದು. ಇಲ್ಲಿದೆಯಲ್ಲ, ಇದು ಒಂದೇ ಸ್ಟೀಪು, ಇಷ್ಟಿರೋದು ಸ್ಟೀಪು. ಇದಾದಮೇಲೆ ಪರವಾಗಿಲ್ಲ ಅಂತೆ, ಆರಾಮಾಗಿ ಹೋಗ್ಬೋದು, ಅಷ್ಟೊಂದು ಸ್ಟೀಪ್ ಇಲ್ಲ ಅಂತ ಹೇಳ್ತಾಯಿದ್ರು. ಇಲ್ಲಿ ಒಂದು ಸಣ್ಣ ನದಿ ಹರಿತಾ ಐತೆ, ಹತ್ರ ತೋರಿಸ್ತೀನಿ ನೀರು ಎಷ್ಟು ಕ್ಲೀನಾಗಿದೆ ಅಂತ. ಇದು ಇಲ್ಲಿಂಗ್ ನನ್ನ ಪ್ರಕಾರ ಈ ಜಾಗಕ್ಕೆ ಇದೇ ಲಾಸ್ಟ್ ಸೋರ್ಸ್ ಆಫ್ ವಾಟರ್. ಆಮೇಲೆ ಸಿಗುತ್ತೆ, ಬಟ್ ಸಮಿಟ್ ಎಲ್ಲ ಮಾಡಾದ್ಮೇಲೆ. ನೀರು ನೋಡಿ ಏನು ಕ್ಲೀನಾಗಿದೆ. ಫಸ್ಟು ಕುಡಿಯುವ. ಏನು ಸ್ವೀಟ್ ಇದೆ ಗೊತ್ತಾ? ಅಲ್ಲೇ ಡೈರೆಕ್ಟು ಹಿಂಗೆ ಇಳಿತಾ ಇರುತ್ತೆ. ಅಲ್ಲಿ ವಾಟರ್ಫಾಲ್ ಕಾಣಿಸ್ತಿದೆಯಲ್ಲ ಮೇಲೆ, ಅಲ್ಲಿಂದ ಇಳ್ಕೊಂಬರುತ್ತೆ, ಇಲ್ಲಿ ಹಾಕೊಳ್ಳೋದು, ಕುಡಿಯೋದು, ಹೋಗೋದು. ಇವಾಗ ದಾಟೋದಿದೆಯಲ್ಲ. ಆದರೆ ಒಂದು ಬೇಜಾರು ಏನಂದರೆ ಅದೆಷ್ಟು ಕೋಲ್ಡ್ ಇರುತ್ತೋ ನೀರು, ಅಕಸ್ಮಾತ್ ನಮ್ಮ ಶೂ ಒಳಗಡೆ ಹೋಗ್ಬಿಡ್ತು ಅಂದರೆ ಅಷ್ಟೇ ನಮ್ಮ ಶೂಸ್ ಕೋಲ್ಡ್ ಆಗೋಕ್ಕೆ ಶುರು ಆಗ್ಬಿಡುತ್ತೆ. ವಾಟರ್ ಪ್ರೂಫ್ ಶೂಸ್ ಎಲ್ಲರೂ ಕೊಡೋದು, ನಿಮಗೆ ಭಯ ಬೇಡ. ಕ್ರೇಜಿ. ಇವಾಗ ನಾವೆಲ್ಲರೂ ಬಂದ್ವಿ. ಮೋಸ್ಟ್ಲಿ ಅಲ್ಲಿ ನಮ್ಮ ಶರ್ಪ ಕರೀತಾ ಇದ್ದಾರೆ, ಅಲ್ಲೋಗ್ಬಿಟ್ಟು ಎಲ್ಲರೂ ವೆಯ್ಟ್ ಮಾಡ್ತೀವಿ ಈಗ. ಆ್ಯಂಡ್ ಎವ್ರಿಬಡಿ ಇಸ್ ಗೋಯಿಂಗ್ ಅಪ್. ನದಿ ಪಕ್ಕದಲ್ಲೇ ನೋಡಿ. Started our treks on this snow and Hello. yeah, Where are you from? I'm from Bangalore. And you? I'm from Gujarat. Yeah. And this is our starting of the summit. We have to travel across the whole snowy thing up to there.
ಜಸ್ಟ್ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದು. ವಿ ಟುಕ್ ನಿಯರ್ಲಿ ಅಬೌಟ್ 1 hour ಐ ಗೆಸ್. ಫುಲ್ ಸ್ಟೀಪ್ ಇದೆ. वहाँ प्लेन है शायद ऊपर. ಇವಾಗ ನಮ್ಮ ಬಾಟಲ್ಸಲ್ಲಿ ಆಲ್ರೆಡಿ ನೀರು ಖಾಲಿ ಆಗಿದೆ. ಸೊ ವಿ ಆರ್ ಗೋಯಿಂಗ್ ಟು ಫಿಲ್ ವಾಟರ್ ಓವರ್ ಇಯರ್. ಈ ಜಾಗದಲ್ಲಿ ಇಲ್ಲಿ ಹರಿತಿದೆ ನೀರು ಬೆಟ್ಟದಿಂದ. ನೋಡಿ ಇಲ್ಲಿಂದ ಬರುತ್ತೆ ನೀರು ಈ ಕೆಳಗಡೆ. ಓಡಾಡೋದು ತುಂಬ ಕಷ್ಟ. ನೋಡಿ ನದಿ ಇದು ಆ್ಯಕ್ಚುಲಾಗಿ. ಹಾಂ ನೋಡಿ ಸ್ನೋ. ಹುಷಾರಾಗಿ ನಡಿಬೇಕು ತುಂಬ. ಅಲ್ಲಾಸಿ ಏನೋ ಬಂದ್ಬಿಟ್ರೆ ನೀರೇ ಡೈರೆಕ್ಟ್. ಓಕೆ ಬರೇ ये पास करो. उतना कोल्ड नहीं है. अबे कोल्ड नहीं, नीचे पूरा चला जाएगा. ಹಾಂ ನನ್ನ ಕಾಲು ಫುಲ್ ಕೆಳಗಡೆ ಹೋಗ್ಬಿಟ್ಟಿದೆ. आराम से ಫುಲ್ ಕೆಳಗಡೆ ಹೋಗ್ಬಿಟ್ಟಿದ್ದೀನಿ. ಇದು ಹೋಗಿದೆ. इन पत्थरों से आ जाओ. पत्थर में से ही जा सकते हैं इधर. एंड वाज नॉट रिकॉर्डिंग इट. ರೆಕಾರ್ಡೇ ಮಾಡ್ತಾಯಿರಲಿಲ್ಲ. ನನ್ನ ಕಾಲು ಫುಲ್ ಕೆಳಗಡೆ ಹೋಗ್ಬಿಟ್ಟಿದ್ದೆ. ಇದೆಲ್ಲ ಫುಲ್ಲು ಡೌನ್. ಹೋಯ್ತು. ये देख इधर रखा तो गया मेरा पैर. हम तो यहाँ से शिया गुरु जाएंगे आज. कल चंद्रकाल छतरू. वो भी डर रहा है आर्यन बहुत. मेरी तो रेडी था. ಆ್ಯಂಡ್ ಸೆಕೆಂಡ್ ಇದು ಇಲ್ಲಿ 2 ಸ್ಟೀಪ್ ಬರುತ್ತೆ ಇಲ್ಲಿ ಕೆಳಗಡೆ. ದೆನ್ ये यार ये सामने देख. ಇಲ್ಲಿಂದ ಇಲ್ಲಿಗೆ ಇನ್ನೊಂದು ಸ್ಟೀಪ್, ಇಲ್ಲಿಂದ ಫ್ಲ್ಯಾಟ್ ಇದೆ, ತಿರ್ಗಾ ಇನ್ನೊಂದು ಸ್ಟೀಪ್, ಆಮೇಲೆ ಇನ್ನೊಂದು. ಹಾಂ ಹಿಂಗಿರೋದು ಟ್ರೆಕ್. ट्रैक तो हो चुका है. अभी आधे बची है ಮಾಡುವ. ಇವಾಗ ನಾವು ಇದು ಫ್ರೋಝನ್ ರಿವರ್ನೇ ಕ್ರಾಸ್ ಮಾಡ್ತಿರೋದು. ಇದು ಫುಲ್ ಫ್ರೋಝ್ ಆಗಿದೆ ನೋಡಿ. ಇಲ್ಲಿ ನೀರಿದೆ. ನೀರು ಓಯ್ ಓಯ್ ಹೋಯ್. पूरा ये फ्रोजन रिवर है. एंड वन फ्रूटी बिस्केट ಮೌಂಟೇನ್ಸ್. ಇವಾಗ ಕುತ್ಕೊಂಡು ತಿನ್ನೋದು. ತಿನ್ಬಿಟ್ಟು ಆಮೇಲೆ ತಿರ್ಗಾ ಹತ್ತಕ್ಕೆ ಶುರು ಮಾಡ್ತೀವಿ. ಇದಾದ್ಮೇಲೆ ಡೈರೆಕ್ಟ್ बहुत अच्छा है. देखते हैं कैसे सब. ತಿರ್ಗಾ ಸ್ಲೋಪ್ ಹತ್ತಕ್ಕೆ ಶುರು ಮಾಡಿದ್ದೀವಿ. ಇನ್ನೇನು ಹಮ್ತಾ ಪಾಸ್ಗೆ ಸಮ್ಮಿಟ್ಗೆ 1/2 hour ಟೈಮ್ ಇದೆ ಅಷ್ಟೇ. ಅದೇ ಟೈಮ್ ಇದೆ ಅಂದರೆ ರೀಚ್ ಆಗೋದಕ್ಕೆ. ಇಟ್ ವಿಲ್ ಟೇಕ್ 1/2 hour ಫ್ರಮ್ ಹಿಯರ್. ಸೊ ನಾವು ಚಿಲ್ ಆರಾಮಾಗಿ ಹೋಗೋದು. ಉದ್ದ ಟೆನ್ಷನ್ ಹಿಂಗೆ ಎಸಿಗೆ. ಆ್ಯಂಡ್ ನೋಡ್ಬೋದು ಎಷ್ಟು ನಿಧಾನ ಸ್ಟೆಪ್ಸು ಅಂತ. ಅಷ್ಟೇ ಕಾಕಾಗೋದು. ಚಲ್ತೆ ನಾವು ಯಾರು ಗೋನೋ ಟೇಕ್ ರೆಸ್ಟ್ ಓವರ್ ಯುವರ್. ನಮ್ಮ ಟೀಮೇಟ್ಸ್ ಬರಲಿ ಅಲ್ಲಿವರೆಗೂ ಇಲ್ಲೇ ಕಾಯ್ತೀವಿ. ಆಮೇಲೆ ಮೇಲೆ ಹತ್ತಕ್ಕೆ ಹೋಗ್ತೀವಿ. ಲಿಟ್ರಲಿ ಆಸ್ಲಿ ಇದ್ದ ಟೀಮೇಟ್ಸ್ ಸಿಗ್ತಾನೆ ಇಲ್ಲ. ನಾನು ರೀಲ್ಸ್ ಎಲ್ಲ ಮಾಡಿಬಿಟ್ಟಿದ್ದೀನಿ. ಆಟ ಆಡ್ಕೊಂಡಿದ್ದೀನಿ ಇಲ್ಲಿ ನಾನು. ಚಲ್ತೆ ಹಿಂಗೋಗಿ ಹಂಗೋದ್ರೆ ಅದೇ ಸಮಿಟ್. ಜಸ್ಟ್ 1/2 hour ಮೋರ್ ಸ್ಟ್ರಗಲ್ ಮಾಡಬೇಕು ಇಲ್ಲಿಂದ. ಅದೇ ಸಬ್ಮಿಟ್ ಇರೋದು. ತುಂಬ ಹತ್ರ ಇದೆ. ಐ ಥಿಂಕ್ ಗೆಟ್ ಡು ಇಟ್. ಇಲ್ಲೊಂದು ಗ್ರೂಪ್ ಇದೆ. ಅದು ಅವಲಾಂಚ್ ಆಗೋ ಜಾಗ ಅದು. ಆ್ಯಂಡ್ ಅಲ್ಲಿ ನೋಡ್ತಿದ್ದೆ ನೋಡಿ, ಅಲ್ಲಿ ಹೋಗ್ತಿದೆ ಒಂದು ಗ್ರೂಪು. ದೇ ಆರ್ ಆಲ್ರೆಡಿ ಡೂಯಿಂಗ್ ದ ಫೈನಲ್ ಸಬ್ಮಿಟ್. 12 महीने. जो ये ब्लॉग से दिख रहा होगा. ये कई सालों से सही. वो बहुत पुरानी है इसे. ನಾವು ಸಿಚುವೇಶನ್ ಹೇಳ್ತೀನಿ. ಅಲ್ಲಿ ಜಸ್ಟ್ ನಾವು ಆ ಪರ್ಸನ್ನು ಸ್ಲಿಪ್ ಆದರು. ಇಫ್ ಯು ಹ್ಯಾಡ್ ಮಿಸ್ಡ್ ಇಟ್, ಇಲ್ಲಿಂದ
ಅಲ್ಲಿಗೆ ಡೌನ್. पत्थर के पास चलेंगे वहाँ पे. ಹಾಂ ಅವ್ರು ಎಷ್ಟು ಹುಷಾರಾಗಿ ಕಾಲಿಡಬೇಕು ಅಂದರೆ ಲಿಟ್ರಲಿ ಜಾರ್ತಿದೆ ಇಲ್ಲಿ. ಆ್ಯಂಡ್ ವಿ ಡೋಂಟ್ ಹ್ಯಾವ್ ಸ್ಪೈಕ್ಸ್ ರೈಟ್, ಸೊ ವಿ ಆರ್ ಗೋನ್ ಲೂಸ್ ಅವರ್ ಗ್ರೇಪ್ಸ್. ಆ್ಯಂಡ್ ಸ್ಟಿಲ್ ಬಿಡಲ್ಲ, ನಿತಿನ್ ಮಾಡ್ತಾನೆ. Final few more steps to go. Very good. And this is the final part of the summit. ಅದನ್ನ ಮಾಡಿಬಿಟ್ರೆ we have done the Hamta Pass. And finally this is the summit. ಅಲ್ಲಿಂದ ಇಲ್ಲಿವರೆಗೂ ಬಂದಿರೋದು. ತುಂಬ ಗಾಳಿ ಇದೆ ಇಲ್ಲಿ, ತುಂಬ. ಇವಾಗ ನಾನೆಲ್ಲ ವೇರ್ ಮಾಡಬೇಕು ಅನ್ಸುತ್ತೆ, ಅವ್ರು ಕೆಳಗಡೆ ಹೇಳ್ತಿದ್ರು ಇಲ್ಲಿ ತುಂಬ ಗಾಳಿ ಇರುತ್ತೆ ಅಂತ. ಯಾ and it's too cool. कैसा था? First class. पता चलते अरे बेटे ಇಲ್ಲಿಂದ ಸೀನ್ರಿ ಹಿಂಗೈತೆ. ಆ್ಯಂಡ್ ಇವಾಗ ಎಲ್ಲರಿಗೂ ವೇಟ್ ಮಾಡಬೇಕು. ಇದು ಈ ಪಾರ್ಟ್ ನಾನು ಬಂದಿರಲಿಲ್ಲ, ನಾನು ಅಲ್ಲೇ ಇದ್ದೆ, ಲೈಕ್ ಅಲ್ಲೇ ಬಂದಾದ್ಮೇಲೆ ಅಲ್ಲೇ ಕೂತ್ಕೊಂಡೆ. ಈ ಪಾರ್ಟಲ್ಲಿ ಸ್ನೋ ಫುಲ್ಲು ಜಾರ್ಗೊಂಡೆಲ್ಲ ಹೋಗ್ಬೋದು, ಆಟ ಆಡ್ಬೋದು, ಏನಾದರೂ ಮಾಡ್ಬೋದು. ಅದು ಫುಲ್ ಕ್ಲೌಡ್ ಆಗಿದೆ, ಇನ್ನೊಂದು ಸ್ವಲ್ಪ ಹೊತ್ತು ಸ್ನೋಫಾಲ್ ಆಗುತ್ತೆ ತಿರ್ಗಾ ಇಲ್ಲಿ. ಆ್ಯಂಡ್ ಹಿಂಗೋಗಿ ಡಿಸೆಂಟ್ ಹಿಂಗೆ ಕೆಳಗಡೆ ಹೋಗ್ತೀವಿ. ಆ್ಯಂಡ್ ಆರ್ಯನ್ ಇಸ್ ಕಮಿಂಗ್. ನಮ್ಮದು ಒಂದೆರಡು ರೀಲ್ ಮಾಡಬೇಕು, ರೀಲ್ ಮಾಡಿಕೊಂಡು ಇದರ ಕೈಸಿ ಅವನು ಜಾರ್ಕೊಂಡು ಹೋಗ್ತಾ ಇದ್ದಾನೆ. ಇವಾಗ ನಾನು ಹೋಗ್ತೀನಿ. ಅಲ್ಲಿದ್ದ ಫುಲ್ ಜಾರ್ಕೊಟ್ಟು ಬಂದೆ. ಚೆನ್ನಾಗಿದೆ. ಎಲ್ಲರೂ ರೆಸ್ಟ್ ಮಾಡ್ತಾ ಇದ್ದಾರೆ, ನಮ್ಮ ಕ್ಯಾಪ್ಟನ್ಸ್ ಕಾಯ್ತಾ ಇದ್ದಾರೆ ಎಲ್ಲರೂ ಬರಲಿ ಅಂತ. ಆ್ಯಂಡ್ ಐ ಆಮ್ ಆಲ್ಸೋ ವೇಟಿಂಗ್ ಫಾರ್ ಎವ್ರಿವನ್. ಹೋಗೋಣ, ಮಾಡುವ. फिर से जोर से बोलो जय माता दी, सारे बोलो जय माता दी, अरे नहीं सुनिया जय माता दी, आवाज नहीं आई जय माता दी. जाने लोग इसके पहले बस निकल जाऊँ मैं. ಅಲ್ಲಿಂದ ಬಂದಿದ್ದು ನಾವು. ಆ್ಯಂಡ್ ವಿ ಆರ್ ಡಿಸೈಡಿಂಗ್ ಫ್ರಮ್ ಓವರ್ ಹಿಯರ್, ಫ್ರಮ್ ದಿಸ್ ಸೈಡ್. और and she is saying that ನಾವು ಸ್ಲೈಡ್ ಮಾಡ್ಬಿಟ್ಟು ಹೋಗ್ಬೇಕಲ್ಲ ಕೆಳಗಡೆವರೆಗೂ. ಅವಳು ನಡೆಯೋಕ್ಕೆ ಬದಾಡ್ತಾವಳೆ ಸ್ಲೈಡ್. देखना बैलेंस बन जाएगा. तो मैं देख के देखो ये बताया करो. सी व्यू बहुत अच्छी है ನೋಡಿ. ದಾರಿ ಮಾಡ್ಕೊಂಡು ಹೋಗ್ಬೇಕು ನೋಡಿ. ಏನಾಗಿದೆ ಗೊತ್ತಾ, ಇಲ್ಲಿಂದ ಬರೋದು. हाँ मेरे बैग के पास पहुंच गए, यहाँ से नीचे उतर जाना सीधा. ठीक है उधर से ज़्यादा है. ಇಲ್ಲಿಂದ ಹೋಗ್ಬೇಕು, ಅಲ್ಲಿಂದ ಹೆವಿ ಲೇಟ್ ಆಗುತ್ತೆ ಅಂತ ನಮ್ಮ ಸೈಡ್ ಅವ್ರಿಗೆ, ನಮ್ಮವ್ರಿಗೆ ಇಲ್ಲಿಂದ ಹೋಗೋಕೆ ಹೇಳಿದ್ದಾರೆ. ಆ್ಯಂಡ್ ಯಾ ವಿ ಆರ್ ಗೋಯಿಂಗ್ ಲೈಕ್ ದಿಸ್. ಸ್ಲಿಪ್ ಆಯಿತಾ ನೀನು ಡೈರೆಕ್ಟ್ ಅಲ್ಲೇ, ಇನ್ನೊಂದು ಮಾತೇ ಇಲ್ಲ, ಫುಲ್ ಕೆಳಗಡೆನೇ ಹಿಂಗಿದೆ ನೋಡಿ. ಇದು ಸ್ಲೋಪ್ ಇರೋದು. ಆ್ಯಂಡ್ ಅಲ್ಲಿವರೆಗೂ ಹೋಗಬೇಕು. ಫಸ್ಟ್ ಥಿಂಗ್ ಯಾವ ಟು ಡೂ, ಪೋಕ್ ದಿಸ್ ಲೈಕ್ ದಿಸ್, ಗಟ್ಟಿ ಇರುತ್ತೆ ನೋಡಿ ಇಲ್ಲಿ. ದೆನ್ ಪಿಕ್ ಪುಲ್ ಇಟ್ ಅಪ್, ಹಾಕಿ, ದೆನ್ ಯು ಡೂ ಇಟ್ ಲೈಕ್ ದಿಸ್. ದಿಸ್ ಈಸ್ ಹೌ ಮೌಂಟೇನಿಯರ್ का एडवेंचर होता है. ನೋಡಿ ಇಲ್ಲಿಂದ ಬಂದಿದ್ದು ಅಷ್ಟೆಲ್ಲ ಮುಗ್ದಾದ್ಮೇಲೆ ನೆಕ್ಸ್ಟು ವಾಟರ್ ಪಾಯಿಂಟ್ ಸಿಗೋದೆ ಈ ಜಾಗದಲ್ಲಿ, ಇಲ್ಲಿ ಆ್ಯಂಡ್ ಅಲ್ಲಿಂದ ಕೆಳಗಡೆ ಬಂದಿದ್ದು. ಆ್ಯಂಡ್ ವಿ ಹ್ಯಾವ್ ಟು ಗೋ ಫ್ರಮ್ ಹಿಯರ್, ದೆನ್ ಲೈಕ್ ದಿಸ್. ನೀರು ಹರಿತಿದೆ, ತುಂಬ ಸ್ಕೇರಿ ಇದೆ, ಯಾಕಂದರೆ ಒಂಚೂರು ಮಿಸ್ ಆಯ್ತಾ ನೋಡಿ ಅಲ್ಲಿಗೆ ಹೋಗ್ತೀರಾ ಡೌನ್ಗೆ. ಎಕ್ಸ್ಪೀರಿಯನ್ಸ್ ಇದ್ದರೆ ಬನ್ನಿ, ಇಲ್ಲಾಂದರೆ ಬರೋಕ್ಕೆ ಹೋಗ್ಬೇಡಿ. ನಿಜ ಸರಿಯಾಗಿಲ್ಲೋ ಗೊತ್ತಿಲ್ಲ, ನಮ್ದು ಎಲ್ಲಿರೋದು ಗೊತ್ತಾ, ಇಲ್ಲಿದೆ. मोटिवेशन तो मिली नहीं. ಈಗ ಕೆಳಗಡೆ ಹೋಗ್ತಾರೆ ಅವ್ರು, ಅಲ್ಲಿಂದ ಹೋಗ್ತಾ ಇದ್ದಾರೆ. ಅವ್ರು ನಮ್ಮ ಟ್ರೆಕ್ ಲೀಡರ್ ಆ್ಯಕ್ಚುಲಾಗಿ. ಸೊ ನಾವು ಹೋಗ್ತಾ ಇದ್ದೀವಿ, ನಾವು ಕೆಳಗಡೆ ಹೋಗೋ ಲಂಚ್ ಮಾಡ್ತೀವಿ. ಯಾ आराम से
ಇಲ್ಲಿ ಹೋಗಿ ಇದೊಂದು ಆಗ್ತಿದೆ ನೋಡಿ, ಒಬ್ಬೊಬ್ಬರು ಸ್ಲೈಡ್ ಮಾಡ್ಕೊಂಡು ಹೋಗ್ತಾರೆ ಅಲ್ಲಿವರೆಗೂ. ಶೀಸ್ ಗೋಯಿಂಗ್, ಶಿಲ್ ಗೋಯಿಂಗ್. ಐ ಆಮ್ ವೇಟಿಂಗ್ ಬಿಕಾಸ್ ಇಲ್ಲಿ ತುಂಬ ಜಾಸ್ತಿ ಜನ ಇದ್ದಾರೆ. ಅಂದರೆ ನಾನು ಕೆಳಗಡೆ ಓಡೋಗ್ಬಿಡ್ತಿದ್ದೆ ಅಷ್ಟರಲ್ಲಿ. ನೋಡಿ ಇವಾಗ ಐ ಡೋಂಟ್ ನೋ ವೈ ಶಿ ಈಸ್ ಸೋ ಅಫ್ರೇಡ್, ಬಟ್ ಶಿ ಈಸ್ ಅಫ್ರೇಡ್ ಟು ಗೋ ಡೌನ್. ಹಾಂ ನೋಡಿ ಇದು ಅದು ಇದು ಯಾವ ವ್ಯಾಲಿ ಅಂತ ಗೊತ್ತಿಲ್ಲ, ಬಟ್ ಇಟ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಇದು. ಆ್ಯಂಡ್ ದಿಸ್ ಸೈಡ್ ವಾಟ್ ವುಡ್ ಯು ಕಾಲ್ ದಿಸ್? ಇಟ್ಸ್ ಸೊ ಬ್ಯೂಟಿಫುಲ್ ಬ್ರೋ. ಏನು ಕರಿತೀರಾ ಇದಕ್ಕೆಲ್ಲ? ಎಷ್ಟು ಬ್ಯೂಟಿಫುಲ್ ಆಗಿದೆ ಅದು. ಆ್ಯಂಡ್ ಈ ಸೈಡ್ ಇನ್ನೂ ಬ್ಯೂಟಿಫುಲ್ ಆಗಿದೆ. ಇವಾಗ ನೋಡಿ ಆ್ಯಕ್ಚುಲಿ ಎಷ್ಟು ಗೊತ್ತಾ, ಒಂದು 15 ಫ್ಲೋರ್ ಮೇಲೆ ಅಂದ್ಕೊಳ್ಳಿ, ಅಲ್ಲಿ ಈ ಜಾಗದಿಂದ ಸ್ಲೈಡ್ ಮಾಡ್ಕೊಂಬಂದಿದ್ದು. ಅಯ್ಯೋ ಕಾಚೋಲ್ಲ ಗೊತ್ತಿಲ್ಲ, ಅವ್ರು ಯಾರೋ ತುಂಬ ಲೇಟಾಗಿ ಬರ್ತಾ ಇದ್ದಾರೆ. ಆಮೇಲೆ ತುಂಬ ಇದ್ದಾರೆ, 3 ಜನ ಇದ್ದಾರೆ ಜೊತೆಗೆ. 3 ಜನ ಇದ್ದಾಗ ಅಷ್ಟೊಂದು ಇಲ್ಲಿ ಯಾರಿಗೂ ರೂಟ್ ಗೊತ್ತಿರಲಿಲ್ಲ. ಅಲ್ಲೋಗ್ಬಿಟ್ಟು ಮೇಲಿಂದ ನಾವು ರೂಟ್ ಹೊಡ್ಕೊಂಡು ಬಂದಿದ್ದೀವಿ. आर्यन सभी से 50-50 लेते रास्ते के लिए. ಅವ್ರಿಗೇನು ಗೊತ್ತೇ ಇಲ್ಲ. ತಿರ್ಗಾ ನಾವು ಹುಡ್ಕೊಂಡು ನಾವು ಬಂದಿದ್ವಿ. ಮಳೆ ಬರ್ತಿದೆ, ಸ್ನೋ ಬೀಳ್ತಿದೆ, ತಲೆ ಥಂಡಿ ಆಗಿದೆ, ಜಾಕೆಟ್ ಒದ್ದೆ ಆಗಿದೆ, ಬ್ಯಾಗ್ ಒದ್ದೆ ಆಗಿದೆ, ಬಟ್ಟೆ ಸಾಕ್ಸ್ ಸಬ್ ಕುಚ್ ಬೆಟ್ಟೆ. ಆ್ಯಂಡ್ ಟೆನ್ಷನ್ ಏನಕ್ಕಿಲ್ಲ ಅಂದರೆ ದಿಸ್ ಇಸ್ ಅವರ್ ಲಾಸ್ಟ್ ಡೇ. ಸೊ ಓಕೆ, ನಾಳೆದೇನಿಲ್ಲ, ನಾಳೆ ಚಿಲ್ ಆರಾಮ್ ಹೋಗ್ಬೋದು. ನೋಡಿ ಹಿಂಗಿದೆ. ಇನ್ನೊಂದು ಲೇಕ್ ಇದೆ. ಈ ಲೇಕ್ ಎಷ್ಟು ಬ್ಲೂ ಕಲರ್ ಇದೆ ಅಂದರೆ ಅಷ್ಟು ಬ್ಲೂ ಇದೆ ಈ ಲೇಕು. ಐ ಡೋಂಟ್ ನೋ ಇಫ್ ಐ ಕ್ಯಾನ್ ಶೋ ಯು. ಐ ವಿಲ್ ಟ್ರೈ ಮೈ ಬೆಸ್ಟ್ ದಿಕ್ಕಾನೆ ಕೇಳಿ. ಲೆಟ್ಸ್ ಸಿ. ನಿಜ ತುಂಬ ಚಳಿ ಇದೆ ಆಚೆ. ಐ ಥಿಂಕ್ ಇಟ್ಸ್ -2 to 0 ಇದೆ. ಯಾಕಂದರೆ ನೋಡಿ ಇಲ್ಲಿ ಸ್ನೋ ಫ್ರೀಸ್ ಇದೆ ಇನ್ನು. ಓಕೆ, ಇಟ್ಸ್ ಅಟ್ಲೀಸ್ಟ್ ಬಿಲೋ 4 degrees Celsius. ಆ್ಯಂಡ್ ಐ ಆಮ್ ನಾಟ್ ಫೀಲಿಂಗ್ ಸೋ ಕೋಲ್ಡ್, ಬಟ್ ಐ ಆಮ್ ಫೀಲಿಂಗ್ ಅ ಲಾಟ್ ಆಫ್ ಹೆಡ್ಏಕ್. ಊಟ ತುಂಬ ಟೈಮ್ ಆಯಿತು, ನಾನು ಊಟ ಮಾಡಿಲ್ಲ, ಅದ್ರದ್ದು ಹೆಡ್ಏಕ್ ಇದೆ. ತುಂಬ ಕಮ್ಮಿ ತಿಂದಿದ್ದೀನಿ ಇವತ್ತು ಅಷ್ಟೇ. ಆಮೇಲೆ ಹೋಗ್ತಾ ಇದ್ದೀವಿ, ಇಲ್ಲೇ ದಾರಿಲಿ ಹೀಗೆ ಹೋಗೋದು. ತುಂಬ ಚೆನ್ನಾಗಿದೆ ಇವತ್ತಿಂದು. ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ನನಗೆ ಮೈನೋವು ಹತ್ತಿದ್ರಿಂದ ನಿಜ ಆಗಿದೆಯೋ ಇಲ್ವೋ ಗೊತ್ತಿಲ್ಲ. ಅದು ಜಾರದ್ನಲ್ಲ, ಎಷ್ಟು ಮೈನೋವು ಆಗಿಬಿಟ್ಟಿದೆ ಅಂದರೆ, ಯಾರನೋ ನಿಮಗೆ ಗೋನಿಚೀಲ ಗೊತ್ತಾ? ಗೋನಿಚೀಲ, ಓ ಡ್ಯಾನ್ಸೆ ಇವನು ಪಾಸ್ ಆಗ್ತಿದ್ದಾವಿದ್ದ. ಅದಕ್ಕೆ ಗೋನಿಚೀಲ ಇದೆಯಲ್ಲ, ಗೋನಿಚೀಲದಲ್ಲಿ ಉಪ್ಪು ಹಾಕ್ಕೊಂಡು ಹೊಡೋದ್ರೆ ಹೆಂಗಿರುತ್ತೆ ಹಂಗಿರುತ್ತೆ. ಮೇಲಿಂದ ಬೀಳ್ಬೇಕಾದಾಗ ಅರೆ ಆಪ್ಷನ್ ಇಲ್ಲ ಅಲ್ಲಿ, ಅದಿರೋದೇ ಅದೇ ಆಪ್ಷನ್ನು. ಸೊ ಏನು ಮಾಡೋಕ್ಕಾಗಲ್ಲ, ಹೋಗ್ತಾ ಇರೋದು. ಮ್ಯಾನೇಜ್ ಕರ್ಲೆಂಗೆ. ದಾರಿ ನೋಡಿ ಹೆಂಗಿದೆ ಅಂತ. ಈ ಥರ 10 ಕಿಲೋಮೀಟ್ರ್ ಇಲ್ಲಿನ. ಇವಾಗ ಜಸ್ಟ್ ಪಾಯಿಂಟಿಗೆ ಬಂದ್ವಿ. ಆ್ಯಂಡ್ ಸೋಕಿಂಗ್ ವೆಟ್ಟಾಗಿದ್ದೀವಿ, ತುಂಬ ವೆಟ್ಟಿದ್ದೀವಿ ನಾವು. ಇಲ್ಲಿಗೆ ಇವತ್ತು ವ್ಲಾಗ್ ಎಂಡ್ ಆಗೋದು. ಅದಾದಮೇಲೆ ನನಗಂತೂ ಹೆವಿ ತಲೆನೋ ಬಂದ್ಬಿಟ್ಟು ಮಲ್ಕೊಂಡ್ಬಿಟ್ಟೆ. ಆಮೇಲೆ ನಾನು ಏನೂ ವ್ಲಾಗ್ ಮಾಡಿಲ್ಲ, ಯಾಕಂದರೆ ಊಟ ಮಾಡಿರಲಿಲ್ಲ, ಏನಿರಲಿಲ್ಲ. ಇದೇ ನಮ್ಮ ಸಬ್ಮಿಟ್ ವ್ಲಾಗ್. ಇಲ್ಲಿಗೆ ಮುಗಿಯುತ್ತೆ. ರೀಚ್ ಆಗಿದ್ದು ನಾವು ಶ್ರೀಯಾಗುರಿಗೆ, ಇಲ್ಲಿಂದ ಬಾಲುಕಗೇರಾಯಿಂದ. ಟ್ರೆಕ್ ಇದ್ದಿದ್ದು ಬಂದ್ಬಿಟ್ಟು 12 ಕಿಲೋಮೀಟರು. ಇಲ್ಲಿ ಕಂಪ್ಲೀಟು. ಇವತ್ತಿಗೆ ಇಲ್ಲಿಗೆ ಸೈನ್ ಔಟು. ನಾಳೆ
ಇವಾಗ ಶಿಯಾ ಗುರುಯಿಂದ ನೆಕ್ಸ್ಟು ಚತುರ್ಗೆ ಹೋಗ್ತೀವಿ. ಅದು ನಾಳೆ ವಿಡಿಯೋ, ನಾಳೆ ನೋಡುವ ಏನಾಗುತ್ತೆ ಅಂತ.